ನೋಡ್ರಿ ಇಲ್ಲಿ ಹೇಳೋರು ಎಷ್ಟು ನೋವು ಅದ. ಏನೋ ಗತಿ ಹೇಳ್ಬಿಡೋದು, ಅವರನ್ನು ಸ್ವಲ್ಪ ಬ್ರಾಹ್ಮಣೀಕರಣ ಮಾಡಿಬಿಟ್ಬಿಡೋದು. ದೇವಿ ಬಂದು ನಾಲಿಗೆ ಮೇಲೆ ಬರೋದು, ಕಾಳಿದಾಸ ಕವಿ ದೊಡ್ಡ ಕವಿ ಅದು ಇಲ್ಲ, ಅಲ್ಲಿ ಹಾರ್ಡ್ ವರ್ಕ್ ಅದ. ಇದನ್ನ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೈವದ ಮೇಲೆ ಇನ್ನೊಂದು ನಂಬಿಕೆ ಇಟ್ಟು ಹೇಳುವಂಥ ಕಥೆಗಳಿವೆಲ್ಲ ನಮ್ಮನ್ನು ಮೂರ್ಖರನ್ನಾಗಿ ಮಾಡುವಂಥವು ಅಂತೆಲ್ಲ. ದೇವ್ರ ಇದ್ದಾನೋ ಇಲ್ಲವೋ ಚರ್ಚೆ ಬೇರೆ ವಿಷಯ ಇರ್ಬೋದು, ಇಲ್ಲದೇನೋ ಹೋಗಿರ್ಬೋದು. ನಾವು ಒಳ್ಳೆಯದನ್ನು ಮಾಡೋದನ್ನು ದೇವತ್ವ, ನಾವು ಕೆಟ್ಟದನ್ನು ಮಾಡೋದು ಭೂತತ್ವ. ಈ ನಂಬಿಕೆಯನ್ನು ಬೆಳೆಸಬೇಕು ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಯಾವ ದೇವಿ ಬಂದು ನಾಲಿಗೆ ಮೇಲೆ ಕೋರಿದ್ರೆ, ಮತ್ತು ವಾಲ್ಮೀಕಿ ಒಂದು ಮಹಾನ್ ಕಾವ್ಯ ಬರೀತಾನ, ಹುಡುಗಾಡಿ ಏನ್ರಿ ಅದು. ಇಲ್ಲ ನಾವು ನಾರದ ಬಂದ ಕಲಿತಾವ ಕಥೆ ಕಲಿತ ಅಲ್ಲ, ಕಥೆ ಅಲ್ಲ. ನಮ್ಮ ಡಾಕ್ಟರ್ ಅರ್ಜುನ್ ಬಂಗನವರವರು ರಾಮಾಯಣದ ಮೇಲೆ ಸಾಕಷ್ಟು, ವಾಲ್ಮೀಕಿ ಮೇಲೆ ಸಾಕಷ್ಟು ವರ್ಕನ್ನು ಸಂಶೋಧನೆ ಮಾಡಿದ್ದಾರೆ. ಅವರೆಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾ ಇದ್ದಾರೆ. ಇದು ಹಾಗೆಲ್ಲ ಅವರು ಹಾರ್ಡ್ ವರ್ಕ್ನಿಂದ, ಅವ್ರ ನೋವಿನಿಂದ ಬಂದಂಥದ್ದು. ಪರಿಸರವನ್ನು ಜೊತೆಗೆ ತನ್ನ ಸಮಾಜವನ್ನು ಅಭ್ಯಾಸ ಮಾಡಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಏನಪ್ಪ ಅಂತ ನಿಘಂಟು ಇದ್ದಂಗೆ, ಒಂದು ವ್ಯಕ್ತಿನ ಪ್ರತಿಯೊಬ್ಬ ವ್ಯಕ್ತಿನೂ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಆ ವ್ಯಕ್ತಿ ಅಭ್ಯಾಸ ಮಾಡ್ತಾ ಸಮಾಜವನ್ನು ಅಭ್ಯಾಸ ಮಾಡ್ತಾ ತನ್ನ ಪರಿಸರವನ್ನು ಅಭ್ಯಾಸ ಮಾಡ್ತಾ ಆ ವ್ಯಕ್ತಿ ಬೆಳಿತಾನೆ ವಿನಃ ಕೇವಲ ಪವಾದಗಳಿಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನೆಲ್ಲ ಹೇಳಿ ಮತ್ತೆ ನಮ್ಮನ್ನು ಮೂರ್ಖರು ಮಾಡುವಂಥ ವ್ಯವಸ್ಥೆ ಇಲ್ಲದ, ಇದಕ್ಕೆ ಬಲಿ ಆಗಬೇಡ ನೀವೆಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಪರಮ ಸತ್ಯವಾದ ಮಾತು ನಮ್ಮ ಮಕ್ಕಳು ನೆನಪಿಡಬೇಕಾಗಿದೆ. ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸಂದರ್ಭದಲ್ಲೇ, ಸಿದ್ದರಾಮಯ್ಯರ ಒಂದು ಮಾತು ಮಾತಾಡೋದು ಅದರ ನಡಗಟ್ಟಲ್ಲಿ ಅಲ್ರಿ. ನಾವು ನಿಮ್ಮನ್ನು ಕೇಳ್ತೀನಿ, ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನೆಲ್ಲರೂ, ನೀವು ಇವತ್ತು ಹಿಂದೂಗಳಾಗಿದ್ದರೆ ದೇವಾಲಯಕ್ಕೆ ಹೋಗಿ ಗಂಟೆ ಬಿಡೋದು, ನಮಸ್ಕಾರ ಮಾಡಿ, ಪೂಜೆ ಪುನಸ್ಕಾರ ಮಾಡಿ, ಎಕ್ಸಾಮ್ದಲ್ಲಿ ಹೋಗಿ ಅದೇ ಹೂವನ್ನು ಅದ್ರ ಮೇಲೆ ಇಟ್ಟು ಖಾಲಿ ಪೇಪರ್ ಕೊಟ್ಟರೆ ನೀವು ಪಾಸ್ ಆಗ್ತೀರಾ? ಅದೇ ಮುಸಲ್ಮಾನರು, ಇಸ್ಲಾಂ ಧರ್ಮೀಯ ನಂಬಿಕೆದ್ದಂಥವ್ರು ನಮಾಜ್ ಮಾಡಿ ದೇವರಲ್ಲಿ ಬೆಳ್ಕೊಂಡು ದುಹಾ ಮಾಡಿಕೊಂಡು ಬಂದು ಆ ಪತ್ರಿಕೆಯನ್ನು ಏನೂ ಬರಲಾರ ಖಾಲಿ ಬಿಡು ಅವ್ರು ಪಾಸ್ ಆಗ್ತಾರಾ? ಅದೇ ಇನ್ನುಳಿದ ಎಲ್ಲ ಧರ್ಮಗಳ ನಂಬಿಕೆಗಳಿದ್ದಾರೆ, ಅದನ್ನೆಲ್ಲ ಇಟ್ಕೊಂಡು ಖಾಲಿ ಪೇಪರ್ ಕೊಟ್ಟರೆ ಪಾಸ್ ಆಗ್ತಾರ? ಇದನ್ನು ನಾವು ತಿಳ್ಕೊಬೇಕಾಗಿದೆ. ಯಾಕೆಂದರೆ ನಾವು ಬರೀಲಾರ್ದು, ನಾವು ಹಾರ್ಡ್ ವರ್ಕ್ ಮಾಡಲಾರ್ದ ನಾವು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಫಿ ಮಾಡೋದೊಂದು ಕಲೆನ, ಅದು ತಪ್ಪಂತಲ್ಲ, ಆದರೆ ಅದು ನಿಮ್ಮ ಬೆಳವಣಿಗೆಗೆ ಅಡ್ಡ ಬರ್ತದೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಕಾಫಿ ಮಾಡಿ ಬರೆದ್ರೆ ನಾವು ದಂಡಪ್ಪ ಅಂತ ಅನ್ನೋದಿಲ್ಲ ಅದನ್ನು. ಯಾಕಂದರೆ ಅದು ಶಾಲೆತನ, ತುಡುಗು ಮಾಡೋದೊಂದು ಶಾಲೆತನ. ಆದರೆ ಅವು ಸಮಾಜಕ್ಕೆ ಅಪಾಯಕಾರಿ ಅನ್ನೋ ಕಾರಣಕ್ಕಾಗಿ, ಅದು ಮನುಷ್ಯನ ವ್ಯಕ್ತಿತ್ವ ಬೆಳೆಸೋದಿಲ್ಲ ಅನ್ನೋ ಕಾರಣಕ್ಕಾಗಿ ತಪ್ಪು ಅಂತ ಹೇಳ್ಬೇಕಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲೇ ನಮ್ಮ ಇವತ್ತು ವಾಲ್ಮೀಕಿ ಬಂದಿರ್ಬೋದು, ಅದೇ ಕಾಲಕ್ಕೆ